ಏ ತಂದೆ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಶ್ರೀಕೃಷ್ಣ ಪರಮಾತ್ಮನೇ, ನಾನು ಇಲ್ಲಿವರೆಗೂ ಕಲಿತ ವಿದ್ಯಾಭ್ಯಾಸಕ್ಕೆ ತಕ್ಕ ಪ್ರತಿಫಲ ಕೈಗೂಡುವ ಕಾಲ ಬಂದಿತು. ಆದರೆ ಪೊಲೀಸ್ ಹುದ್ದೆ ಬೇಡವೆಂದು ಕಠೋರವಾಗಿ ನುಡಿದ ನನ್ನ ಮಾವ ಬಸವಂತನಿಗೆ ಗೊತ್ತಿಲ್ಲದಂತೆ ತನ್ನ ಕೈಯಲ್ಲಿರುವ ಚಿನ್ನದ ಬೆಳೆಗಳನ್ನು ಮಾರಿ ನನ್ನ ನೌಕರಿಗೆ ಹಣ ತುಂಬಿದಳು ನನ್ನ ತಂಗಿ ಸುವರ್ಣ. ನನ್ನ ತಂಗಿಯ ಆಸೆಯಂತೆ ಏನಾದರೂ ನನಗೆ PSI ನೌಕರಿ ದೊರೆತರೆ ನನ್ನ ಬಾಳು ಬೆಳಕಾಗುವುದರಲ್ಲಿ ಸಂದೇಹವೇ ಇಲ್ಲ. ಈಗಾಗಲೇ ನನ್ನ ಇಂಟರ್ವ್ಯೂಗೆ ಸಮಯವಾಗಿದೆ, ನಾನು ಹೋಗಿ ಬರುತ್ತೇನೆ. ಸುವರ್ಣ, ಈ ವರ್ಷ ನಮ್ಮೂರಲ್ಲಿ ಊರಮ್ಮನ ಜಾತ್ರೆ ನಡೆಯುತ್ತಿದೆಯಲ್ಲ, ಅದಕ್ಕೆ ನಾನು ನಿನಗೆ ಹೊಸ ಬಟ್ಟೆಗಳನ್ನ ತಂದಿದ್ದೇನೆ ಸುವರ್ಣ. ಅಲ್ಲಲ್ಲಿ ಮನೆ ತುಂಬಾ ನೆಂಟರು ಬಂದಿದ್ದಾರೆ. ಮನೆಯಲ್ಲಿ ಸಕ್ಕರೆ ಬೇಳೆ ಬೆಲ್ಲ ಏನಿಲ್ಲ ಅಂತದ್ರಲ್ಲಿ ನಾವು ಬಟ್ಟೆ ತಂದಿದ್ದೀವಿ ಅಂತ ಹೇಳ್ತಿದ್ದೀರಲ್ಲ ನೀವು. ಸುವರ್ಣ, ಮನೆಯಲ್ಲಿ ಸಕ್ಕರೆ ಬೆಲ್ಲ ಬೇಳೆ ಇರದಿದ್ದರೂ ಚಿಂತೆ ಇಲ್ಲ. ಅಕ್ಕ ಪಕ್ಕದವರ ಎದುರಿಗೆ ಹಳೆಯ ಬಟ್ಟೆಗಳನ್ನ ಹಾಕಿಕೊಂಡು ಹಬ್ಬ ಆಚರಿಸುವುದು ಸರಿಯಲ್ಲವೆಂದು ತಿಳಿದು ನಿಮಗೆಲ್ಲ ನಾನು ಹೊಸ ಬಟ್ಟೆಗಳನ್ನ ತಂದಿದ್ದೇನೆ ಸುವರ್ಣ, ಹೊಸ ಬಟ್ಟೆಗಳನ್ನ ತಂದಿದ್ದೇನೆ. ಅದೇನೋ ಗಾದೆ ಮಾತು ಹೇಳ್ತಾರಲ್ಲ, ಹೊಟ್ಟೆಗೆ ಹಿಟ್ಟಿಲ್ಲಂದ್ರು ಜುಟ್ಟಿಗೆ ಮಲಗಿ ಹೂ ಅಂತಾರೆ. ನಮಗೆ ಯಾಕೆ ಜಾತ್ರೆ ಇಲ್ಲ? ಹಾಗಲ್ಲ ಸುವರ್ಣ, ನಿನಗೆ ಬಹಳ ಇಷ್ಟವಾದ ಒಂದು ರೇಷ್ಮೆ ಸೀರೆಯನ್ನು ತಂದಿದ್ದೇನೆ, ನೋಡ್ತೀಯಾ? ಸುವರ್ಣ, ನಿನ್ನ ಮೈದನ ಲಕ್ಷ್ಮಣನಿಗೆ ಜಗಮಗಿಸುವ ಶರ್ಟು ದೋತ್ರವನ್ನು ತಂದಿದ್ದೇನೆ. ಹಾಗೂ ನಿನ್ನ ಅಣ್ಣ ಸಂತೋಷನಿಗೆ ಪ್ಯಾಂಟು ಶರ್ಟ್ ಅನ್ನು ತಂದಿದ್ದೇನೆ. ಈಗಲಾದರೂ ನಿನ್ನ ಮನಸ್ಸಿಗೆ ಸಂತೋಷವಾಯಿತು ತಾನೇ? ಯಾಕೆ ಸುವರ್ಣ ಕಣ್ಣಲ್ಲಿ ನೀರು ತರುತ್ತಿದೆಯಲ್ಲ, ಏಕೆ? ಏನಾಗಿದೆ ಹೇಳು. ಅಲ್ಲ, ಎಲ್ಲರೂ ಸುಖವಾಗಿರಬೇಕಂತ ಹೇಳಿ ಬಟ್ಟೆ ಬರೀ ಎಲ್ಲರೂ ತಂದಿದ್ದೀರಾ, ಆದ್ರೆ ಈ ಮನೆ ಹಿರಿಶನ ನಿಮಗೆ ಯಾವ ಬಟ್ಟೆ ಇಲ್ಲ ಅಂತೇಳಿ ನನ್ನ ಮನಸ್ಸಲ್ಲಿ ಕಣ್ಣೀರು ಹರಿಯುತ್ತಿದೆ. ನೋಡು ಸುವರ್ಣ, ನೀವು ಮನೆಯಲ್ಲಿ ಎಲ್ಲರೂ ನಗು ನಗುತ್ತಾ ಸಂತೋಷವಾಗಿದ್ದರೆ ಅದೇ ನನಗೆ ಬಟ್ಟೆ ಬರೀ. ಒಟ್ಟಿನಲ್ಲಿ ನೀವು ಮನೆಯಲ್ಲಿ ಸುಖವಾಗಿ ಸಂತೋಷವಾಗಿರಬೇಕೆನ್ನುವುದೇ ನನ್ನ ಆಸೆ ಸುವರ್ಣ. ಎಂತ ಉದಾರವಾದ ಮನಸ್ಸರಿ ಅಂತ. ನಿಮ್ಮಂತ ಪತಿಯನ್ನು ಪಡಿಬೇಕಾದ್ರೆ 7 ಜನ್ಮದಲ್ಲಿ ನಾನು ಪುಣ್ಯ ಮಾಡಿರ್ಬೇಕು. ನಾನೇ ಭಾಗ್ಯವಂತಳಲ್ವೇನ್ರಿ? ಇರಲಿ ಸುವರ್ಣ, ಈ ಬಟ್ಟೆಗಳನ್ನ ಒಳಗಿಟ್ಟು ಪಟಗಣಿ ಬಾರಿಕೆಲ್ಲನ್ನು ತೆಗೆದುಕೊಂಡು ಬಾ. ಆಯ್ತು, ಈಗಲೇ ತೆಗೆದುಕೊಂಡು ಮನೆಯಲ್ಲಿ ತಮ್ಮ ಲಕ್ಷ್ಮಣನಿಲ್ಲವೇನು? ತೆಗೆದುಕೊಳ್ಳಿ. ಇಲ್ಲ ರೀ, ಯಾಕೋ ತುಂಬಾ ತಲೆನೋವು ಅಂತೇಳಿ ಒಳಗಡೆ ಮಲಗಿದ್ದಾರೆ. ಹಾಗಾದರೆ ಅವನನ್ನ ಡಾಕ್ಟರ್ ಬಳಿ ಹೋಗಿ ತೋರಿಸಿಕೊಂಡು ಬರಲು ಹೇಳುವೆಯಾ? ರೀ, ಮನೆಯಲ್ಲಿ ಹಣಕಾಸು ಏನಿಲ್ಲ ಅಂತದ್ರಲ್ಲಿ ಆಸ್ಪತ್ರೆಗೆ ಅದು ಹೇಗೆ ಕರ್ಕೊಂಡು ಹೋಗಲು ಸಾಧ್ಯ? ಸುವರ್ಣ, ಹಣ ತಂದರೆ ನಮ್ಮ ಹತ್ತಿರ ತೋರಿಸಿಕೊಳ್ಳಲು ಬನ್ನಿ. ಹಣವಿರದಿದ್ದರೆ ನಮ್ಮ ಹತ್ರ ಬರಬೇಡಿ ಎಂದು ಕಠೋರವಾಗಿ ನುಡಿಯುವರಲ್ಲ ನಮ್ಮ ಹೊರಟ್ಟಿ ಡಾಕ್ಟರ್ ಅವರು. ಚೆಕ್ ಮಾಡಿಸಿ ಇಂಜೆಕ್ಷನ್ ಮಾಡಿಸಿಕೊಂಡ ನಂತರ ಈಗ ನನ್ನ ಹತ್ರ ಹಣವಿಲ್ಲ, ನಾಳೆ ಕೊಡುತ್ತೇನೆ ಎಂದು ಮಧುರವಾಗಿ ನುಡಿದರೆ ಹಾಗಲಿ ನಾಳೆ ಕೊಡಿ ಎಂದು ಹೇಳುತ್ತಾರೆ ನಮ್ಮ ಹೊರಟ್ಟಿ ಡಾಕ್ಟರ್ ಅವರು. ಬಡ ಜನರ ಸೇವೆಯೇ ತನ್ನ ಪ್ರಾಣದ ಉಸಿರೆಂದು ತಿಳಿದು ಹರಕೆ ಕಂಕಣ ಕಟ್ಟಿ ಹರಿಕೇಸರಿಯಾಗಿದ್ದಾರೆ ನಮ್ಮ ಹೊರಟ್ಟಿ ಡಾಕ್ಟರ್. ಒಟ್ಟಿನಲ್ಲಿ ಆ ಡಾಕ್ಟರ್ ಅನ್ನ ಆ ದೇವರು ಚೆನ್ನಾಗಿಟ್ಟಿರಲೆಂದು ಆ ದೇವರಲ್ಲಿ ನಾನು ಬೇಡಿಕೊಳ್ಳುತ್ತೇನೆ ಸುವರ್ಣ. ಆಗಲಿ, ನನಗೆ ಸಮಯವಾಯಿತು, ನಾನು ಎರೆಹೊಲಕ್ಕೆ ಹೋಗಿ ಬರುತ್ತೇನೆ. ನಿನ್ನ ಒಂದು ಮಧುರವಾದ ಕಂಠದಿಂದ ಸಿಹಿ ಊಟವನ್ನ ನೀಡಬಾರದೆ ಸುವರ್ಣ?
ಊಟ ನೀಡಿದ್ದನಲ್ಲದೆ ಈಗ ಹಾಡು ಹಾಡಬೇಕೇ? ಹಾಡು ಹಾಡು ಸುವರ್ಣ, ನಿನ್ನ ಮಧುರವಾದ ಕಂಠದಿಂದ ಒಂದು ಕಂಠದಿಂದ ಸೊಂಟದಿಂದ ನಾಡುತ್ತೇನೆ. तेरे नाम
ಬರ್ಲಾ ನಾನು? ಈಗಲಾದ್ರೂ ಸಮಾಧಾನವಾಯ್ತಲ್ಲ. ನೋಡಿ ಬನ್ನಿ ಹೇಳು ಸುವರ್ಣ. ಬನ್ನಿ ಹತ್ರ. ನೋಡಿ ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ. ಆದಷ್ಟು ಬೇಗ ಬರ್ತೀರಿ ತಾನೇ? ಆದಷ್ಟು ಬೇಗ ಏನು ಸುವರ್ಣ, ಬೇಗ. ಬಸವಂತನ ತಮ್ಮ ಲಕ್ಷ್ಮಣನ ಮನೆ ಇದೆ ತಾನೆ? ಹೌದು. ಯಾರು? ನಾನು ಅರಸನ ತಂಗಿ. ಅಂದರೆ ನೀವು ಯಾರನ್ನು ಹುಡುಕ ಬಂದ್ರಿ? ನಾನು ಈ ಊರ ಹುಲಿ, ಆ ರಾಣದೇವನ ತಂಗಿ ಸುಕನ್ಯಾ ಅಂತ. ಅಂದಹಾಗೆ ನೀವು ಯಾರು ಎಂಬುದು ಗೊತ್ತಾಗಲಿಲ್ಲ. ನಾನು ಲಕ್ಷ್ಮಣನ ಅತ್ತಿಗೆ. ಹೆಸರು ಸುವರ್ಣ ಅಂತ ಹೇಳಿ. ಯಾಕೆ ನನ್ನ ಮೈದನ ಏನಾದ್ರು ನಿಮ್ಮ ಅಣ್ಣನ ಜೊತೆಗೆ ಏನಾದ್ರು ಜಗಳ ಮಾಡಿದ್ದಾರೆ? ನೋಡಿ, ನೀವು ಈ ರೀತಿ ವಿನಕಾರಣವಾಗಿ ಮಾತನಾಡಬೇಡಿ. ನಿಮ್ಮ ಮೈದಿನ ಯಾವತ್ತಿದ್ದರೂ ನಿಮ್ಮ ಮನೆತನಕ್ಕೆ ಮಸಿ ಬೆಳೆಯುವುದಿಲ್ಲ. ಈದಕ್ಕಿದ್ದಾಗೆ ನನ್ನನ್ನು ಅಕ್ಕನೆಂದು ಕರೀತೀವಿ ಅಲ್ಲಮ್ಮ? ಅದು ಅರ್ಥವಾಯ್ತು ಬಿಡಮ್ಮ. ಆ ನಿನ್ನ ಕಾಲು ನೇರಕ್ಕೆ ಸೌರುತ್ತಿರುವಾಗಲೇ ಅರ್ಥವಾಯ್ತು ಈ ನಿನ್ನ ಮನಸ್ಸೊಳಗಿರುವ ಆಸೆ ಏನೆಂದು. ಅದೇ, ನಾನು ನಿಮ್ಮ ಮೈದನನ್ನು ಮೆಚ್ಚಿಕೊಂಡು ಅವರನ್ನೇ ಮದುವೆಯಾಗಬೇಕೆಂದು ತೀರ್ಮಾನ ಮಾಡಿದ್ದೇನೆ. ಓಹೋಹೋ, ಇದಾ ವಿಷಯ. ನಾನು ಈ ವಿಷಯವನ್ನು ತಿಳಿದಿರಲಿಲ್ಲ. ನನ್ನ ಮೈದನೆಯನ್ನ ಹಸುಗೂಸು ಅಂತ ಅಂದ್ಕೊಂಡಿದ್ದೆ. ಈ ರೀತಿ ಪ್ರೀತಿ ಮಾಡೋ ಎತ್ತರಕ್ಕೆ ಬೆಳಿತಾರಂತ ಅಂದ್ಕೊಂಡಿರ್ಲಿಲ್ಲ. ಒಂದು ನಿಮಿಷ ಇಲ್ಲೇ ಇರಮ್ಮ, ಕರೀತೇನೆ. ಕರೀರಿ. ಮೈದನ, ಮೈದನ. ಯಾಕಾಗ್ತಿದೆ? ಏನಾದರೂ ಕೆಲಸವಿತ್ತೆ? ತುಂಬಾ ಕೆಲಸವಿದೆಯಪ್ಪ. ನಿನ್ನನ್ನು ಹುಡ್ಕೊಂಡು ಯಾರೋ ಬಂದಿದ್ದಾರೆ ನೋಡಲ್ಲಿ. ಸುಕನ್ಯಾ, ನೀನೇಕೆ ಇಲ್ಲಿಗೆ ಬರಲು ಹೋದೆ? ಯಾಕಪ್ಪ? ಈ ನಿಮ್ಮ ಪ್ರೀತಿ ವಿಚಾರ ಈ ನಿನ್ನ ಅತ್ತಿಗೆಗೆ ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ದೀನಪ್ಪ. ಹೌದು ಅತ್ತಿಗೆ, ಹೌದು. ಹೇಗೆಂದರೆ ಅವರ ಅಣ್ಣರಿಗೂ ನಮಗೂ ಮೊದಲಿನಿಂದಲೂ ಆಗುವುದಿಲ್ಲ. ಅಂಥದರಲ್ಲಿ ಅಣ್ಣ ಅತ್ತಿಗೆಯರಾದ ನಿಮಗೆ ನಮ್ಮ ಪ್ರೀತಿಯ ವಿಷಯ ತಿಳಿದರೆ ನಿಮ್ಮ ಮನಸ್ಸಿಗೆ ನೋವಾಗುತ್ತದೆ ಎಂದು ಈ ವಿಷಯವನ್ನು ಬಚ್ಚಿಟ್ಟಿದ್ದೆ ಅತ್ತಿಗೆ, ಬಚ್ಚಿಟ್ಟಿದ್ದೆ. ದಯವಿಟ್ಟು ಕ್ಷಮಿಸು ಅತ್ತಿಗೆ, ಕ್ಷಮಿಸು. ಅಯ್ಯ, ಇದರಲ್ಲಿ ನನ್ನ ಕ್ಷಮಿಸಬಹುದು ಯಾಕಪ್ಪ? ಆಗಲೇ ನೀವು ಮನೆಯ ಮಾತನ್ನು ಮೀರಿ ಪ್ರೀತಿ ಮಾಡಲು ಹೊರಟಿದ್ದೀರಲ್ಲ, ಇದರಲ್ಲಿ ನಮ್ದೇನಿದೆ? ಸರಿ, ನೀವಿಬ್ರು ಮಾತಾಡ್ತೀರಿ. ನಾನು ಸ್ವಲ್ಪ ಹೋಗಿ ಇಬ್ಬರಿಗೆ ಸ್ಟ್ರಾಂಗ್ ಆಗಿ ಕಾಫಿ ಮಾಡ್ಕೊಂಡು ಬರ್ತೇನೆ. ಆಯ್ತಲ್ಲ? ಹುಡುಗಿ ಸ್ವಲ್ಪ ಹುಷಾರ್. ಆಯ್ತು. ಸುಕನ್ಯಾ, ಈ ಬಡವನ ಗುಡಿಸಲಿಗೆ ಆಗಮಿಸಿದ ಅವಶ್ಯಕತೆ ಏನೆಂದು ಕೇಳಬಹುದಾ? ನಿಮ್ಮ ಜೊತೆಯಲ್ಲಿ ಇದ್ದು ನಿಮ್ಮ ಜೊತೆಗೆ ಕುಣಿಬೇಕೆಂದು ಅಲ್ಲಿಂದ ಹೊರಡಿ ಬಂದೆ. ಇರಲಿ ಸುಕನ್ಯಾ, ಇರಲಿ. ನಮ್ಮಿಬ್ಬರ ಪ್ರೀತಿಯ ವಿಷಯ ನಿಮ್ಮಣ್ಣ ತಿಳಿದು ನನ್ನ ಮೇಲೆ ಪುಂಡತನ ತೋರಿಸಲು ಮುಂದಾದರೆ? ಕುರಿಯ ಹಾಲು ಕುಡಿದು ಗಂಡು ಹುಲಿ ಪುಂಡ ಎನಿಸಿಕೊಂಡಿರುವ ನಿನ್ನಂತ ಸರ್ದಾರನನ್ನು ಹೆದರು ಹಾಕಿಕೊಳ್ಳುವುದು ನಮ್ಮಣ್ಣನಿಂದ ಸಾಧ್ಯವಿಲ್ಲ. ಹಾಗಾದರೆ ಕೋಗಿಲೆಯಂತಾಡಿ ನವಿಲಿನಂತೆ ಕುಣಿಯಲು ಸಿದ್ಧಳಾಗಿ ನನ್ನ ಹೃದಯದ ರಾಣಿ. ಹೌದಾ? ಬಾರ ನನ್ನ ರಾಜ.
ಸುಕನ್ಯಾ, ಹಾಗೆ ಹೋದರೆ ಹೇಗೆ? ಒಳಗಡೆ ನನ್ನ ಅತ್ತಿಗೆ ಬಿಸಿ ಬಿಸಿ ಟೀ ಮಾಡಿರ್ತಾಳೆ, ನಡಿ ಕುಡಿದು ಹೋಗುವಂತೆ. ಆಯ್ತು ಬನ್ನಿ. ಮೂಲ ತಂತ್ರ ಸಫಲವಾಗದೆ ವಿಫಲವಾಯಿತು. ಈ ವಿಫಲದ ಪ್ರತಿಫಲವಾಗಿ ನಾ ಹಚ್ಚುವೆ ಸುವರ್ಣಳ ಶೀಲಕ್ಕೆ. ಸುವರ್ಣ ಸುವರ್ಣ ಎಂದರೆ ಬಂಗಾರ ಜಗಜಗಿಸುವ ಸೀರೆಯನ್ನುಟ್ಟು ಬಂಗಾರದಂತ ಮಿಂಚಿ ಶೋಭಿಸುತ್ತಿರುವ ನಿನ್ನ ಸೌಂದರ್ಯದ ಸರದಾರನಾಗಿ ದುಂಡಾದ ಆ ನಿನ್ನ ಮೃದುವಾದ ಶರೀರವನ್ನು ದಂಡಿಸುವ ದಂಡನಾಗದಿದ್ದರೆ ನನ್ನ ಹೆಸರು ಸಮರ್ಥನೆ ಅಲ್ಲ.
ಎದೆಯಾಗ ಡವ 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 ಕೇಳಮ್ಮ ಕಲ್ಲೇಟೆಗೆ ಸಾಕಾಗಿ ಹೋಗ್ಬಿಡತ್ತಿ ಡೈಲಿ ಕೆಲಸ ಅಂತೇನ ಯೂಸಾಗೈತಿ ಟೈಟ್ ಮಾಡಮ್ಮಮ್ಮ ಅಂತ ಆದ್ರ ಮತ್ತೊಬ್ಬಕ್ಕೆ ನನ್ನ ಉಕ್ಸು ಯೂಸಾಗ್ಯವು ಟೈಟ್ ಮಾಡಮ್ಮಮ್ಮ ಅಂತಾಳ. ಆದ್ರೆ ಮತ್ತೊಬ್ಬ ಕೆರಳಲ್ಲ, ನಾವು ಉಳ್ಳಿ ಹೋಗಲ್ಲ, ಆಸ್ಪತ್ರೆ ಕಡೆಗೆ ಹೋಗಲ್ಲ, ಹಂಗ ಬ್ಲಾ ಲೂಸ್ ಆಗೈತಿ ಟೈಟ್ ಮಾಡಮ್ಮಮ್ಮ ಅಂತ ಬರ್ತಾಳ. ಮುಂಜಾನಿಂದ ಸಂಜೆ ತನಕ ಈ ವಾಳ ಲೇಡೀಸ್ ಪುಟ್ಟ ಗುದ್ದಾಡಿ ನಮ್ಮ ಲಾಟೆಲ್ಲ ಜೋತಾಡಕ್ ಹಚ್ಚವ್ರಿ. ಜೋತಾಡಿದ್ರೆ ಯಾಕಾರ ಜೋತಾಡುವುದು ನನ್ನ ಕಷ್ಟ ಸುಖ ಕೇಳಕ ಯಾವ್ದಿಗಾರ ಮುಂದರ ಬರುವಲ್ದಲ್ಲ ಅಂತೀನ. ಯಾರ ಜಿಂಕೆ ಹರ್ಕಂತ ಬರೋದೇ ಪೂರ. ಅಯ್ಯೋ ಮದುವೆಯ ವಯಸ್ಸು ಭಕ್ತಲಿಂದ ಬಂಡಿ ಓಡಿ ಮರಳಿ ಮಕ್ಕಳೆಲ್ಲ ಕೂಡಿ, ಭಕ್ತಲಿಂದ ಬಂಡಿ ಓಡಿ ಮರಳಿ ಮಕ್ಕಳೆಲ್ಲ ಕೂಡಿ, ಊರಿನ ಚೈತ್ರ ಹೋಗೋಣ ಬರವಣ್ಣ ಬೇಡೋಣ. ಕಟ್ರೆ ಮುರಿತೋ ಯಪ್ಪ. ನಿನ್ನ ಖಬರ್ಗೇಡಿ ಹಳೆ ಖಬರ್ಗೇಡಿ ತಂದು ಅಲ್ಲ ನಿಂದು ತಂದು ನನ್ನ ಪುಟ್ಟಿಯಾಗಿಟ್ಟು ಬಂಗಾರದಂತ ನನ್ನ ಕುಟಕಿನ ಹೊಡೆದಿಯಲ್ಲ ಹ್ಯಾಂಗೈತಿ ನಮ್ಮ ಮೈಯಾಗ ಅಂತೀನಿ ಕೇಳಿ. ಲೇ ಕಡ್ದಂಗ್ ಕೋಳಿ ಉಳ್ದಂತಕ್ಕೆ ಎದುರಿಗೆ ಯಾರಿಗೆ ಮುರ್ದಂತ ಕತ್ರಿ ನಿನ್ನ ಕುಡುಕಿ ಕರ್ತಕ್ಕ ಮುರಿದು ಸೊಡ್ಲ ಇವತ್ತಲ್ಲ ಲೇ ಸುಂದ್ರಿ. ಹೌದೌದು, ಈಗ ನಾವು ಹೆಂಗ ತಡ್ಕೊಳದ ಹಂಗಾಗೈತಿ. ಅರೇ ಹುಡುಗಿ ನವ್ಲು ನಾರಿ, ನಿನ್ನ ಕುಡುಕಿ ನನಗೆ ಕೊಡ, ನಿನ್ನ ಕುಡುಕಿ ನಾ ಸರಿ ಮಾಡಿ ಕೊಡ್ತೇನೆ. ಕತ್ರಿ ಮಾಮ ಕತ್ತರಿಸ್ಬಿಡ್ತೀನಿ ಮತ್ತ ನನ್ನ ಕುಟ್ಕಿ ಸೌಸಕ್ಕ ನೀ ಏನಾರ ಬಂದ್ರ ನಿಂದ ಈಟು ಇಟ ಹಾಕ್ಬಿಡ್ತೈತಿ ಹಂಗ ಕಟ್ ಮಾಡಿ ಕಳಿಸ್ಬಿಡ್ತೇನೆ ಮಾತು ಸಾರ. ಅರೇ ಪೋರಿ ನವ್ಲು ನಾರಿ, ಯಾಕ ಕೆಂಡದಂಗ ಕಿಣಿಕಾಡ್ದಲ್ಲಿ ಕೊಡಿ. ಈ ಟೈಲರ್ ಕಷ್ಟ ಸುಖ ಕೇಳಕ ಯಾವ್ದಾರ ಮುಂದಾರ ಬರವಲ್ಲಲ್ಲ ಅಂತೀನಿ. ಹೋಗ್ಲಿ ಬಿಡ್ರಿ, ಅಂದಂಗ ಈ ಟೈಲರ್ ಕೆಲಸ ಬೇರೆ ಊರಾಗ ಇಟ್ಕೊಳ್ಳೋದು ಬಿಟ್ಟು ಇದೇ ಊರಾಗ ಯಾಕೆ ಮಾಡಕತ್ತೀರ ಅಂತೀನಿ. ನೋಡೋ ಹುಡುಗಿ ತುಪ್ಪದ ತುಡುಗಿ, ನೋಡೋ ಹುಡುಗಿ ತುಪ್ಪದ ತುಡುಗಿ, ಓ ತಿಂಗಳ ಸುಂದರಿ ಅನ್ನೋ ಹುಡುಗಿ ಇದ ಒಣಗ ಉದ್ರಿಲಂಗ ಹೊಲ್ಕೊಟ್ಟಿದ್ದೆ. ಆ ಸುಂದರಿ ದಾರ್ಯಾಗ ಬರಕ್ ಹಚ್ಚಳ ಬರ್ಲಿ ಅಂದ್ರ ನೀನು ಮಲ್ಲಿ ಟೈಲರ್ ಸುಂದ್ರ. ಹೌದೇ, ನನ್ನ ಹೆಸರು ಮಾನ್ಯ ಟೈಲರ್ ಸುಂದ್ರ. ನಿನ್ನ ಹೆಸರು? ನನ್ನ ಹೆಸರು ಅದೇ ಹಣ್ಣು ದಪ್ಪ ಹಣ್ಣು ಬರ್ತೀನಲ್ಲ ಸುಂದ್ರಿ. ಅಯ್ಯೋ ನೀನ್ ಹಳೆ ಗಡಿಗೆ ಹಳೆ ಗಡಿಗೆ. ಆಮೇಲೆ ಅಯ್ಯೋ ನನ್ನ ಚಂದ್ರ ಚಕೋದೆ, ನಿನ್ನ ಏನೋ ಚಂದ್ರ ಚಕೋದೆ.
ನಿನಗಾಗಿ ಎಲ್ಲೆಲ್ಲೇ ಸುತ್ತಡದಲ್ಲಿ ಏನೋ ಸುಂದರಿ ಯಾವ ಸಂದೆ ಹೋಗಿದ್ಯೋ ಮರ ಏನಿನ ಆ ಸಂದೆ ಎಲ್ಲ ಬಿಟ್ಟು ಈಗ ಇಲ್ಲಿಗೆ ಬಂದಿ ಅಲ್ಲೇನ ಇನ್ಯಾಕ ತಡ ಮಾಡ್ತಿ ನಿನಗೋಸ್ಕರ ಒಂದು ಹಾಡನ್ನಾದ್ರೂ ಹಾಡ್ಬಿಡ್ತೀನಿ ಸುರು ಹಚ್ಬಿಡು ಮತ್ತೆ ಮತ್ತೆ ತಡ ಮಾಡಿ ಹೋಗಲಿ ನಿನ್ನ ಮಾವ ಬಂದೇನ ನೀ ನನ್ನ ಬೇಡಿಕೆ ಬೇಡ ಹುಡುಗಿ ನಿನಗಾಗಿ ಕೊಡ್ಸಕ್ಕೆ ಬಂದೇನ ನೀ ನನ್ನ ಬೇಡಿಕೆ ಬೇಡ ಹುಡುಗಿ ನಿನಗಾಗಿ ಕೊಡ್ಸಕ್ಕೆ ಬಂದೇನ ಚೈನಾ ತಂದಿನಿ ಬಾರೆ ಹುಡುಗಿ ಚೈನಾ ತಂದಿನಿ ಬಾರೆ ನಿನ್ನ ನಿನ್ನ ಸೊಟ್ಟಗಾಲುತ್ತಾರೆ ಚೈನಾ ತಂದಿನಿ ಬಾರೆ ಹುಡುಗಿ ನಿನ್ನ ಸೊಟ್ಟಗಾಲುತ್ತಾರೆ ನಿನ್ನ ಬಳಿಯ ತಂದಿನಿ ಬಾರೆ ಹುಡುಗಿ ಬಳಿಯ ತಂದಿನಿ ಬಾರೆ ನಿನ್ನ ಸ್ವಂತ ಕೈತಾರೆ ಬಳಿಯ ತಂದಿನಿ ಬಾರೆ ನಿನ್ನ ಸ್ವಂತ ಕೈತಾರೆ ಈನ ಬೇಡ ತಂದಿನಿ ಬಾರೆ ನೇತಾ ತಂದಿನಿ ಬಾರೆ ಹುಡುಗಿ ನೇತಾ ತಂದಿನಿ ಬಾರೆ ನಿನ್ನ ನಿನ್ನ ಗಿಳಿಯ ಮುಗುತ್ತಾರೆ ನೇತಾ ತಂದಿನಿ ಬಾರೆ ನಿನ್ನ ಸಿಂಬಳ ಮುಗುತ್ತಾರೆ ಇದನ್ನು ಬೇಡ ಬೇಡ ಹುಡುಗಿ ಕೊಡ್ತಾರೆ
ಏನೈತೆ ಅಲ್ಲಿ ಐತಿ ಇನ್ನ ಐತಿ ಹೋಯ್ ಬಾ ಒಳಗ ನಾ ಎಲ್ಲಿ ಹೋಗ ನೀನು ಹೋಗೋ ಮರಯ್ಯ ನಾನು ನಿನ್ನ ಅಂಗಡಿಗೆ ಬಂದು ರೊಕ್ಕ ಕೊಡ್ತೀನಿ ಅಂತೇನ ಆಯ್ತು ಟಾಟಾ ಬಾಯ್ ಬಾಯ್ ಟಿಯೋ ಬರೀ ಕನಸಲ್ಲೂ ಮನಸ್ಸಲ್ಲೂ ಉಳ್ಬಿಟ್ರಿ ಬಿಟ್ರೆ ಇನ್ನೆಲ್ಲೂ ಇಲ್ಲ ಮಾಡ್ಬಾರ್ದು ಈ ಫೋಟೋಗ್ರಾಫರ್ ಕೆಲಸ ಮಾತ್ರ ಮಾಡ್ಬಾರ್ದು ನೋಡ್ರಿ ಇದೇನ್ರಿ ಮುಂಜಾನಿಂದ ಹೇಳ ಸಂಜೆ ಮಟನ ವರ್ಷರ ಹೋಗ್ತಾರ ರೊಕ್ಕ ಕೇಳ ನಾಳೆ ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತಾರ ನಮ್ಮ ಜಾಮೂನ್ ಮಾಕಿ ಒಂದು ಸಾವು ಬಿಡತ್ರಿ ಯಾಕಂದ್ರೆ ಸಂದರ್ಭ ಯಾರು ಅಕ್ಕವ್ರು ನಿಂತಾರ ಇಲ್ಲಿ ವರ್ಷ ಕೆಳ ಬರ್ತಿದ್ದಾರೆ ಏ ಅಕ್ಕವ್ರೆ ಏ ಮೇಡಮ್ ವರ್ಷ ಏನಾದ್ರು ಉಳಿಸ್ಕೊಳ್ಳೋದು ಓಟ ಏನ ನಾ ಬೇರೆ ಏನೋ ಮಾಡಿದ್ದೆ ನೋಡ ಅಂದಂಗ ಹೆಂಗೈತಿ ಫೋಟೋದ ರೇಟ್ ಆಗು ವರ್ಷ ರಾತ್ರಿ ವರ್ಷ ಹೆಂಗೈತಿ ನಿನ್ನ ಮೈಯಾಗ ಅಂತೀನಿ ಯಾಕಂಗ್ ಸಿಟಿ ಬರ್ತೀರಿ ಮೇಡಮ್ ರಾತ್ರಿ ಅಂದ್ರ ಕಲರ್ ಹಗಲಂತಂದ್ರ ವೈಟ್ ವರ್ಷ ಕಲರ್ ವರ್ಷ ವೈಟ್ ಹೆಂಗ ಕಲರ್ ಹೆಂಗ್ ರೇಟ್ ಮಾಡಿರ ಕಲರು ಒಂದ್ ಕಾಪಿಗೆ 50 ರೂಪಾಯಿ 50 ಹೌದು ನಿನ್ ಕಲರ್ ಮಾಡೇ ಕೊಡ್ಬೇಕು ನಾನು ವೈಟ್ ಒಂದ್ ಕಾಪಿಗೆ 25 ರೂಪಾಯಿ ಯಾವ್ದು ನಿಧಾನ ಕೊಡಿ ಹಂಗ ಕಲರ್ 40 ರೂಪಾಯಿ ಮಾಡಿ 2 ಕಾಪಿ ಕೊಟ್ಟು ಕೊಡು ಆತೇನ ಹಂಗ ಹತ್ತಿರ ಹೊಡಿತೀನ ಬುಟ್ಟಿ ನೀವು ಬುಟ್ಟಿ ಕೊಟ್ಟಿದ್ರ ತನ್ನ ನಾನು ತಲೆ ಮೇಲೆ ಇಟ್ಕೊಳೋದು ಅದಕ್ಕೆ ತಟ್ಟಿ ತಂದಿನಿ ಆತದ ಹಿಡ್ಕೊಂಡ್ ಬಿಡ್ತೀನಿ ಹೊಡಿತೀರೇನ ಹೊಡಿತೀರಿ ಆದ್ರೂ ನನಗೊಂದು ಡೌಟ್ ಹೊಡಿತೀನಿ ಅನ್ನೋ ಕತ್ತಿಯಲ್ಲ ನಿನ್ನ ಕ್ಯಾಮ್ರಾ ಎಲ್ಲಿ ಐತಪ್ಪ ಹೊಡಿಯಾಕ ಆಯ್ತಾ ಫಸ್ಟ್ ನೀಟಾಗಿ ಹಿಡಿದ ಆಮೇಲೆ ಹೊಡಿತಿ ಅಂತ ಪೌಚ್ ತಗಬೇಕಲ್ಲ ಮೊದ್ಲು ಕ್ಯಾಪ್ ತೆಗಿಲಾರ್ದಂಗ ಫೋಟೋ ಹೊಡಿತಾನ ಆತ ನಿಂತ್ಕೊಂಡ್ಲೇನ ಹಾ ಚೆನ್ನಾಗಿಟ್ಟಿರಿ ತಟ್ಟಿನ ತಲೆ ಮೇಲೆ ಆಯ್ತಿದ್ರಿ ನೋಡ ನಿಂದು ಒಂದೊಮ್ಮೆ ಕರ್ಕರ್ ಬರ್ತದಲ್ಲ ನಿನ್ನ ಕ್ಯಾಮ್ರಾನ ಕರ್ರಗೈತಿ ಕರ್ರ ಬರ್ಲಾರ್ದೈತಿ ಬೆಳ್ಳ ಬರ್ತೇನ ಸ್ಮೈಲ್ ಕೊಡ್ಲೇನ ಇನ್ನ ಸ್ವಲ್ಪ ಸ್ಮೈಲ್ ಸ್ಮೈಲ್ ಏನಾದ್ರೂ ಹೇಳು ಆದ್ರೆ ನಿನ್ನ ಕ್ಯಾಮ್ರಾದಾಗ ಲೈಟೇ ಬಂದಿಲ್ಲಪ್ಪ ಅದ್ ಹೆಂಗ್ ಫೋಟೋ ಬರ್ತದ ನನಗ ಡೌಟ್ ಬರಕತ್ತೈತಿ ಬಂದದ್ದು ಹೋಗ್ತದ ಓದ್ತೈತಿ ಸಾಮಾನ್ ಜೊತೆ ಅದನ್ನು ಹೋಗ್ಬಿಟ್ಟೈತಿ ಬಿಡು ಹೋಗ್ಲಿ ಹಂಗ ರೊಕ್ಕ ಕೊಡ್ಬೇಕು ಹೌದೌದು ರೊಕ್ಕ ಕೊಡತ್ತ ರೊಕ್ಕ ಫೋಟೋ ಇಸ್ಕೋಬೇಕಾದ್ರೆ ಕೊಡ್ತೀನಿ ಅಂತೇನ್ ಮತ್ತೆ ಅಂದಾಗ ನಿಮ್ಮೂರು ಯಾವ್ದು ನಮ್ಮೂರ ಇಲ್ಲೇ ಮಗಳಾಗೈತಲ್ಲ ಚೆನ್ನಿ ಪಕ್ಕದಾಗೈತಲ್ಲ ಚೆನ್ನಿ ಅವಳ ನಿಮ್ಮದು ಮಣ್ಕಲ್ಪುರ ಅಂದ್ರೆ ಚೆನ್ನೆ ನಮ್ದೆಲ್ಲ ಪಕ್ಕದಾಗ ಆಯ್ತು ಮಣ್ಕಲ್ಪುರಿಗೆ ನಿಂದ ಯಾವಾಗ ಪಕ್ಕದಾಗ ಇರ್ತದ ಬಿಡಿ ಯಾಕಂದ್ರೆ ನೀನ್ ಪಕ್ಕದಾಗ ಇರೋದು ಯಾವಾಗ ಹಂಗ ನಿಂದು ಮೊಳಕಾರ್ ಪಕ್ಕದಾಗ ಇರೋದೇನ ಅಂದ್ರೆ ನೀವು ಚಂದ್ರ ಸುಭಾಷ್ ಚಂದ್ರ ನನ್ನ ಹೆಸರು ಮೊದಲ ಸುಭಾಷ್ ಚಂದ್ರ ಅಂದ್ರು ಅದು ನಾವು ಸುಧಾರ್ಸಂದ್ರ ಫೋಟೋಗ್ರಾಫರ್ ಚಂದ್ರು ಅಂತ ಹಾಕ್ಸಿದ್ದೀನಿ ಬಾರಿ ಒಳ್ಳೆ ಕೆಲಸ ಮಾಡಿಬಿಡು ಇನ್ನೊಟ್ಟು ಇದ್ದಿದ್ರೆ ನೀ ಏನ್ ಮಾಡ್ತಿದ್ದ ಹಂಗ ಚಂದ್ರ ನಾನ್ ಯಾರಂತ ಗೊತ್ತಾಗಿಲ್ಲ ನನಗೆ
ಇಲ್ಲ ಗೊತ್ತಾಗಲ್ಲ. ಏ ನಾನು 3 ತಿಂಗಳ ಹಿಂದೆ ನಿನ್ನ ಕೂಡ ಒಂದು ಫೋಟೋ ತಗೊಂಡಿದ್ ನೋಡ ಹಣಮಾರು ಸುಂದರಿ ಅಂತ. ಎಷ್ಟು ಸಾಕಲ್ಲ ನನ್ನ ಹತ್ರ ವರ್ಷ ಏನು 3 ತಿಂಗಳ ಫೋಟೋ ಹಂಗೇಳಲ್ಲ ಗ್ಯಾಪ್ ಕೊಡ್ಬೇಡ, ಜನ ತಪ್ಪು ಬಂದಾರ ಮತ್ತ. ಆತು ರೊಕ್ಕ ಕೊಡ್ತೀನಿ, ರೊಕ್ಕಕ್ಕಿನ್ನ ಮೊದ್ಲು ನಾವಿಬ್ರು ಕುಳಿದು ಕುಪ್ಪಳಿಸ್ಬಿಡೋಣ, ಏನಂತಿ? ಆದ್ರೆ ನಿನ್ ಟೋಪಿ ತೆಗಿಬೇಕಪ್ಪ. ತೆಗಿ. ಯಾರಿದ್ದೀರಾ ಮನೆಯಲ್ಲಿ? ಸ್ವಲ್ಪ ಹೊರಗಡೆ ಬರ್ತೀರಾ? ಯಾರು? ನಾನೇ ಸುಕನ್ಯಾ, ನಿನ್ ಕ್ಲಾಸ್ಮೇಟ್ ಸಂತೋಷ್. ಓ ಸಂತೋಷ್, ಇದೇನು ನಿಮ್ಮ ಪೊಲೀಸ್ ವೇಷ? ಇದು ವೇಷವಲ್ಲ ಸುಕನ್ಯಾ, ಇಂದಿನಿಂದ ಇದೇ ನಿಜವಾದ ವೇಷ. ಅಂದರೆ ನೀವು PSI ನೌಕರಿ? ಹೌದು, 1 ವಾರದ ಹಿಂದೆ ನನಗೆ PSI ನೌಕರಿಗೆ ಆರ್ಡರ್ ಆಗಿದೆ. ಇಂದು ಡ್ಯೂಟಿಗೆ ಜಾಯ್ನ್ ಆಗಲು ಹೊರಟಿದ್ದೆ. ಹಾಗೆ ಈ ವಿಷಯ ನಿನಗೆ ತಿಳಿಸಿ ಹೋದಾಯ್ತೆಂದು ನಿನ್ನ ಬಳಿಗೆ ಬಂದೆ. ಅಂತೂ ನೀವು ಪಟ್ಟ ಶ್ರಮಕ್ಕೆ ನಿಮಗೆ ಪ್ರತಿಫಲ ಸಿಗ್ತಲ್ಲ. ಆದರೆ ಕಾಗೆ ಬಟ್ಟೆ ಮೈ ಮೇಲೆ ಇದೆ ಎಂದು ಬಡವರ ಮೇಲೆ ದೌರ್ಜನ್ಯ ಮಾಡಬೇಡಿ. ಇದೇನು ಸುಕನ್ಯಾ ನಿನ್ನ ಮಾತು? ನಾನೇನು ದೊಡ್ಡ ಶ್ರೀಮಂತರ ವಂಶದಲ್ಲಿ ಹುಟ್ಟಿ ಮಹಾರಾಜನೆಂತ ಬೆಳೆದವನಲ್ಲ.
ಚಿಕ್ಕಂದಿನಿಂದಲೇ ತಂದೆ ತಾಯಿಯನ್ನು ಕಳೆದುಕೊಂಡು ಬಡತನದ ಭೂತಕ್ಕೆ ಸಿಕ್ಕು ಬೆಂದು ಬೆಂಡಾದ ನನಗೆ ಬಡವರ ನೋವು ಏನೆನ್ನುವುದು ಚೆನ್ನಾಗಿ ಗೊತ್ತು ಸುಕನ್ಯಾ, ಚೆನ್ನಾಗಿ ಗೊತ್ತು. ಏನೇ ಆಗಲಿ, ಈ ಕಾಕಿ ಕವಚ ಕೈ ಮೇಲೆ ಬಂದ ಮೇಲೆ ಈ ಬಡವರು ನನ್ನವರು ತನ್ನರು ಎನ್ನುವುದು ಮೆರೆಯುತ್ತಾರೆ. ಯಾಕೆ ಸುಕನ್ಯಾ, ಈ ಸಂತೋಷನ ಮೇಲೆ ನಿನಗೆ ಅಪನಂಬಿಕೆ? ಸತ್ಯ, ನ್ಯಾಯ, ನೀತಿ, ಧರ್ಮವೇ ನನ್ನ ಪ್ರಾಣದ ಉಸಿರು. ಬಡವರೇ ನನ್ನ ಬಂಧು ಬಳಗ. ಬಡವರ ಹೊಟ್ಟೆ ಮೇಲೆ ಹೊಡೆದು ಕಾನೂನಿಗೆ ಕಣ್ಣಿಗೆ ಮಣ್ಣೆರಚಿ ಬದುಕುತ್ತಿರುವ ಗೋಮುಖ ನರವ್ಯಾಘ್ರಗಳನ್ನು ಒದ್ದು ಒಳಗೆ ಹಾಕಿ ಬಡವರಿಗೆ ನ್ಯಾಯ ಸಿಗುವಂತೆ ನಾ ಮಾಡದಿದ್ದರೆ ನನ್ನ ಹೆಸರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಂತೋಷನೇ ಅಲ್ಲ. ಇದು ನಾ ತೊಟ್ಟಿರೋ ಕಾಕಿ ಹಣಗೂ ಸತ್ಯ. ಓಹೋ, ಈ ಮಾತಿನ ಭಾರದಲ್ಲಿ ನಿನಗೆ ಕಾಫಿ ತರುವುದನ್ನೇ ಮರೆತು ಬಿಟ್ಟೆ. ಒಂದು ನಿಮಿಷ ಕಾಫಿ ಬೇಡ ಸುಕನ್ಯಾ, ಈಗಾಗಲೇ ನನ್ನ ಡ್ಯೂಟಿ ಸಮಯವಾಗಿದೆ. ಇನ್ನೊಂದು ಸಾರಿ ಬಂದಾಗ ಕಾಫಿ ಅಷ್ಟೇ ಯಾಕೆ, ಊಟ ಕೂಡ ಮಾಡಿಕೊಂಡು ಹೋಗುತ್ತೇನೆ. ನಿನ್ನ ಬರುತ್ತೆ. ಸರಿ ಆಯ್ತು, ಹೋಗಿ ಬನ್ನಿ. ಹತ್ತಿಗೆ ಏನಕ್ಕೆ ಬೈದನ? ಯಾಕೆ, ಏನಾದರೂ ಕೆಲಸವಿತ್ತೇನು? ಹೌದು ಅತ್ತಿಗೆ, ನಾನು ತೋಟಕ್ಕೆ ಹೋಗಿ ಎತ್ತುಗಳಿಗೆ ನೀರು ಕುಡಿಸಿ ಮೇವು ತೆಗೆದುಕೊಂಡು ಬರುತ್ತೇನೆ. ನೋಡಪ್ಪ, ಅವರೇ ಎತ್ತುಗಳಿಗೆ ಮೇವು ತರಲು ನಿಮ್ಮ ಅಣ್ಣ ಹೋಗಿದ್ದ. ಹತ್ತಿಗೆ, ನಾನಿರುವಾಗ ಅಣ್ಣನಿಗೆ ಏಕೆ ಬೇಕು ಹತ್ತಿಗೆ ಮೇವು ತರುವ ಕೆಲಸ? ಇದನ್ನೆಲ್ಲ ಮಾಡಲು ನಾನಿರುವಾಗ ನೋಡಪ್ಪ, ಕೂತು ತಿನ್ನವನಿಗೆ ಕೊಡುಗೆ ಹೊನ್ನಾದ್ರೂ ಸಾಲದಂತೆ ಇದ್ದಂತೆ ಕಾಯಕವೇ ಕೈಲಾಸವೆಂದು ಬಸವನ ವಚನವನ್ನು ಪಾಲಿಸುವರು ನಿಮ್ಮ ಅಣ್ಣನಿಂದ ನಿಮಗೆ ಗೊತ್ತಾಗ. ಹತ್ತಿಗೆ, ಅಣ್ಣನ ದಾರಿಯಲ್ಲಿ ನಡೆಯುವ ನಾವು ಸುಬುದ್ಧಿ ಅನ್ನೋದನ್ನ ಪಾಲಿಸು ತಂದೆ ಎಂದ ನನ್ನ ತಂದೆ ಓಬಳೇಶ್ವರ ನನ್ನ ಬೇಡಿಕೊಳ್ಳುತ್ತೇನೆ. ಹತ್ತಿಗೆ, ಯಾಕಣ್ಣ ನಿನ್ನ ಕಣ್ಣಲ್ಲಿ ನೀರು? ಯಾಕೆ ಯಾಕೆ ಈ ರೀತಿ ಆಡುತ್ತಾ ಓಡಿ ಬಂದ? ಯಾಕಣ್ಣ, ಯಾವ ಪಾಪಿ ಪುಡಾರಿ ನನ್ನ ಮಗನೇನಾದರೂ ನಿನ್ನ ಮೇಲೆ ದರ್ಪ ತೋರಿಸಲು ಮುಂದಾದನೆ? ಹಾಗೇನಿದ್ದರೆ ಈಗ ಕ್ಷಣದಲ್ಲಿ ಅಜ್ಜಿನಂತೆ ಆರ್ಯವನ ರುಂಡ ತಂದು ನಿನ್ನ ಪಾದಕ್ಕೆ ಅರ್ಪಿಸುತ್ತೇನೆ. ಏನಾಯಿತು ಎಂದು ಯಾವ ಬಾಯಿಯಿಂದ ಹೇಳಲಿ ಸುವರ್ಣ? ಯಾವ ಬಾಯಿಯಿಂದ ಹೇಳಲಿ? ಯಾರೋ ದುಷ್ಟರು ಬೆಳಕಿನ ಮೆಕ್ಕೆಜೋಳಕ್ಕೆ ಬೆಂಕಿ ಹಾಕಿ ಸುಟ್ಟನಪ್ಪ, ಅಣ್ಣ, ಇದನ್ನೇನನ್ನು ಹೇಳುತ್ತಿರುವೆ ಅಣ್ಣ? ನನ್ನ ಹೃದಯದಲ್ಲಿ ಉರಿಯುತ್ತಿರುವ ಬೆಂಕಿ ಜ್ವಾಲೆಯ ಮಾತನ್ನು ಒಂದು ಇರುವೆಗೂ ಸಹ ಕೇಳು ಬಗೆಯದ ನಮಗೆ. ಇಂಥ ದುರ್ಗತಿಕ ಸಮಯ ಬಂದಿದ್ದೆ ಅಣ್ಣ, ಇಂಥ ದುರ್ಗತಿಕ ಸಮಯ ಬಂದಿದ್ದೆ. ಬರೀ ಮೆಕ್ಕೆಜೋಳದ ಪೈಡಿಗೆ ಅಷ್ಟೇ ಅಲ್ಲಪ್ಪ, ಜೋಳಿಯಂತಿನ ಚಕಡಿಯ ರೇಸಿದ ಸರದಾರನೆಂದು ಬಿರುದು ತಂದು ಕೊಟ್ಟ. ಆ ನಿನ್ನೆರಡು ಎತ್ತುಗಳನ್ನು ಸಹ ಸುಟ್ಟು ಹಾಕಿದಪ್ಪ. ದೇವರೇ, ಇದನ್ನೇನನ್ನು ಹೇಳುತ್ತಿರುವೆ ಅಣ್ಣ? ನನ್ನ ಗಂಡಿದೆ ಅರಿಯುವ ಕೆಟ್ಟ ವಿಷಯವನ್ನು ರಾಜ್ಯದ ಜೋಡೆತ್ತಿನ ಚಕ್ಕಡಿಯ ರೇಸಿನ ಸರದಾರನೆಂದು ಕಡೆ ಕಿತ್ತು ತಂದ ಆ ನನ್ನ ಎರಡು ಜೋಡಿ ಎತ್ತುಗಳು ಸಹ ಸುಟ್ಟು ಸತ್ತು ಹೋದವೆ. ಇನ್ನು ಮುಂದೆ ನನ್ನ ಎತ್ತುಗಳಿಲ್ಲದೆ ನಾನೆಂತ ಬದುಕಲಿ ಅಣ್ಣ, ನಾನೆಂತ ಬದುಕಲಿ? ಆ ರಣದೇವ ಸಮರ್ಥನಂತ ಕೆಟ್ಟ ವಿಷ ಜಂತುಗಳು ಕೇಕೆ ಹಾಕಿ ನಗುವಂತಾಯ್ತಲ್ಲಣ್ಣ ನನ್ನ ಬಾಳೆ, ಕೇಕೆ ಹಾಕಿ ನಗುವಂತ. ಈಗ ಜೋಡುಗಳು ಈ ರೀತಿ ಸುಟ್ಟು ಹೋದರೆ ಮುಂದೆ ನಮ್ಮ ಜೀವನಕ್ಕೆ
ಪರಿಯಾಗಿ ಎಡಬಿಡದ ಬೆನ್ನತ್ತಿದ ಬೇತಾಳನಂತೆ ಕಾಡುತ್ತಿರುವೆಯೇ ಈ ಬಡಪಾಯಿಯನ್ನು. ಈ ಸಲ ಬರುವ ಗೋವಿನ ಜೋಳವನ್ನು ಮಾರಿ ಅಡಕೆ ಅಂಗಡಿಯ ಸಾಲ ತೀರಿಸಬೇಕೆಂದು ಮಾಡಿದ್ದೆ. ಬಿಳಿ ಜೋಳದ ಪೈರಿನಿಂದ ಹೊಲದ ಲಾವಣಿಯನ್ನು ತೀರಿಸಬೇಕೆಂದು ಅಪಾರ ನಂಬಿಕೆಯನ್ನಿಟ್ಟ ಈ ಧರ್ಮವಂತ ಬಸವಂತನ ಮನೆಯನ್ನು ಸಮಾಧಿ ಮಾಡಿದೆಯಾ ಕ್ರೂರವಿದೆಯೇ? ನಾವೇನು ತಪ್ಪು ಮಾಡಿದೆವೆಂದು ನಮಗೆ ಈ ಶಿಕ್ಷೆ? ಸಮಾಧಾನ ತಂತು ಮೈದ್ನ, ಸಮಾಧಾನ ತಂತು. ಹೇಗೆ ಸಮಾಧಾನ ತಂದುಕೊಳ್ಳಲಿ ಅತ್ತಿಗೆ, ಹೇಗೆ ಸಮಾಧಾನ ತಂದುಕೊಳ್ಳಲಿ? ಈಗಾಗಲೇ ಬೆಳೆ ಬೆಳೆಸುವ ಸಲುವಾಗಿ ಸಾಹುಕಾರ ಅಂಗಡಿಯಲ್ಲಿ ಬೆಟ್ಟದಷ್ಟು ಸಾಲ ಬೆಳೆದು ನಿಂತಿದೆ. ಹಡತೆ ಅಂಗಡಿಯವರು ಸಾಲ ಕೊಡಿ ಎಂದು ಬಾಗಿಲಿಗೆ ಬಂದು ನಿಂತರೆ ಅವರಿಗೆ ಏನೆಂದು ಉತ್ತರಿಸಲಿ ಅತ್ತಿಗೆ, ಅವರಿಗೆ ಏನೆಂದು ಉತ್ತರಿಸಲಿ? ಸೋದರ ಅಳಬೇಡಪ್ಪ, ಅಳಬೇಡಪ್ಪ.